ಸರ್ ನನಗಿರ್ತಕ್ಕಂಥ ಮಾಹಿತಿ ನಾನು ಬರೀ ಸಂಡೂರು ತಾಲೂಕಿನಲ್ಲಿ ನಾನು ಜಾಸ್ತಿ ಅಲ್ಲೇ ಆಗಿದೆ. ಸೊ ಸಂಡೂರದು ನಮಗೆ ಅದೇ ರೀತಿಯಾಗಿ ಶಿಗ್ಗಾಂವ್ ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, 3 ತಾಲೂಕುಗಳಲ್ಲಿ ಕಾಂಗ್ರೆಸ್ ಗೆಲ್ತಕ್ಕಂಥ ಸಾಧ್ಯತೆ ಮೇಲ್ನೋಟದಲ್ಲಿ ಕಾಣ್ತಾ ಇದೆ. ನಂಬಿಕೆನೂ ಇದೆ. ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನ ನೋಡಿ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಸಂಪೂರ್ಣ ನಂಬಿಕೆ ಇದೆ. ಅದ್ರ ಬಗ್ಗೆ ನಮ್ಮ ಸಹಮತ ಇಲ್ಲ. ಬಟ್ ಅವ್ರ ವೈಯಕ್ತಿಕ ಅಭಿಪ್ರಾಯ ನೀವು ಅವ್ರನ್ನೇ ಕೇಳಬೇಕು. ಯಾರು ಹೇಳಿದ್ದು? ಅವ್ರನ್ನೇ ಕೇಳಬೇಕೀಗ. ಅದನ್ನ ಅವರು ಸರಿಯೋ ತಪ್ಪನ್ನು ನಾವು ಹೆಂಗೆ ಹೇಳೋಕ್ಕಾಗುತ್ತೆ? ಏನದು ಗೊತ್ತಿಲ್ಲ, ನನ್ನ ಮಾಹಿತಿ ಅಲ್ಲ. ಯಾರು ಹೇಳ್ತಾರೆ ಸರ್? ಆಪರೇಷನ್ ಕಮಲದ ಬಗ್ಗೆ ಚರ್ಚೆ ನಡೀತು. 50 ಕೋಟಿ ಏನು ಹೇಳ್ತೀರಿ ಸರ್? ಆಪರೇಷನ್ ಕಮಲ ಇನ್ನೂ ಸಕ್ರಿಯ ಜೀವಂತ ಅದನ್ನ ಹೆಂಗೆ? ಅಲ್ಲ, ಇದೇ ಅಲ್ಲ, ಮೊನ್ನೆ ತಾನೇ ಮುಖ್ಯಮಂತ್ರಿ ಹೇಳಿದಾರಲ್ಲ, ಇದು ಸರ್ಕಾರ ಇಲ್ಲಿ ಮೇಲೆ ಕೇಂದ್ರದಲ್ಲಿ BJP ಸರ್ಕಾರ ಇಲ್ಲಿವರೆಗೆ ಇರ್ತದೆ. ಈ ಥರದ ಪ್ರಯತ್ನ ಯಾವಾಗಲೂ ಮಾಡ್ತಾನೆ ಇರ್ತಾರೆ. ಅದೇನು ಹೊಸದಲ್ಲ. ಅದು ಎಷ್ಟು ಇನ್ನೂ ಎಕ್ಸಿಸ್ಟಿಂಗ್ ಅದ ಸರ್? ಇನ್ನೂ ಪ್ರಯತ್ನ ನಡೆದಲ್ಲ. ಏನು ಅವ್ರ ಪ್ರಯತ್ನ ಫಲಪ್ರದ ಆಗುತ್ತಂತ? ಅಲ್ಲ, ಕಳೆದ 16 ತಿಂಗಳಿಂದ ಆಗಿಲ್ಲ, ಮುಂದೇನೂ ಆಗೋದಿಲ್ಲ. ಬಟ್ ಪ್ರಯತ್ನ ಅಂತೂ ಇದೆ. ಈ ಜನ ಆರಿಸಿದ ಸರ್ಕಾರವನ್ನು ಅಸ್ಥಿರಗೊಳಿಸೋದು ಎಂಥ ರಾಜಕಾರಣ? ಏನು ಹೇಳ್ತಿದ್ದಾರೆ? ಅಲ್ಲ, ಅದರಲ್ಲಿ ನಿಸೀಮ್ರಲ್ಲ ಅವರು. ಇಲ್ಲಿ ನಂಬರ್ಸ್ ಸ್ವಲ್ಪ ಜಾಸ್ತಿ ಇದೆ. ಸೊ ಹಂಗಾಗಿ ಭಾಳ ಸ್ವಲ್ಪ ಕಷ್ಟ ಬೀಳ್ತದೆ. ನಂಬರ್ಸ್ ಕಮ್ಮಿ ಆದರೆ ಭಾಳ ಈಸಿಯಾಗಿ ಮಾಡಿಬಿಡ್ತಾರೆ. MP ನಾಗ ಮಾಡಿದ್ರು, ಗೋವಾನಾಗ ಮಾಡಿದ್ರು, ಮಹಾರಾಷ್ಟ್ರನಲ್ಲಿ ಮಾಡಿದ್ರು. ಎಲ್ಲ ಸರ್ಕಾರಗಳು ಈ ಥರ ಮಾಡಿದ್ದಾರೆ, ಹೊಸದಲ್ಲ. ಅದೇ ಹೇಳ್ತಾ ಇದ್ದೀವಲ್ಲ. ಸೊ ಈ ಥರದ್ದು ಹೊಸ್ದಾಗೇನಲ್ಲ. ಸೊ ಕಳೆದ 16 ತಿಂಗಳಿಂದ ಇದನ್ನೇ ಪ್ರಯತ್ನ ಮಾಡ್ತಿದ್ದಾರೆ. ಏನು ಟೀಕೆ ಮಾಡ್ತಿದ್ದಾರೆ? ಅಲ್ಲ, ಅಂದರೆ ಜನ ಅವ್ರ ಪರ ಇದ್ದಾರೆ ಅಂತ ಹೇಳಿದ್ದಾರೆ. ಅದು ಟೀಕೆ ಮಾಡೋಕೆ ಅವ್ರಿಗೆ ಇದೆ. ಡೆಮೋಕ್ರಸಿ ಸೆಟಪ್ನ ಟೀಕೆ ಮಾಡ್ಬೋದು, ಮಾಡಲಿ. ಅದಕ್ಕೇನು ಸಂಬಂಧ ಇಲ್ಲ. ನಮಗೆ ಹೇಳೋಕ್ಕೂ ಅಧಿಕಾರ ಇದೆ, ಹೇಳಿದ್ದೀವಿ ನಾವು. CM ಹೇಳೋಕ್ಕೆ ಅಧಿಕಾರ ಇದೆ, ಹೇಳಿದ್ದಾರೆ.